ಕಲಬುರಗಿ ನಗರದಲ್ಲಿ ಏಪ್ರಿಲ್ 5ರಂದು ಜಿಲ್ಲಾ ಮಟ್ಟದ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಿತ್ತು ಅದ್ದೂರಿಯಾಗಿ. ಅನಂತರವಾಗಿ ಇವತ್ತು ಕಮಲಾಪುರದಲ್ಲಿ ಮೇ 17ರಂದು ಡಾಕ್ಟರ್ ಬಾಬು ಜಗಜೀವನ್ 110ನೇ ಜನ್ಮದಿನವನ್ನು ಕಮಲಾಪುರದಲ್ಲಿ ಸಮತಾ ದಿವಸವಾಗಿ ಬೃಹತ್ ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿದ್ದು, ಈ ಒಂದು ಸಭೆಯನ್ನು ಇವತ್ತು ಕಮಲಾಪುರಿನ ಓಕಳಿ ರಸ್ತೆಯಲ್ಲಿರುವಂಥ ಆಕೃತಿ ಕಲ್ಯಾಣ ಮಂಟಪದಲ್ಲಿ ದೊಡ್ಡ ಮಟ್ಟದ ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಭೆಯ ವೇದಿಕೆಯನ್ನು ಅಜಾತ ಶತ್ರು ಮಾಜಿ ಸಚಿವರು ಮಾದಿಗ ಸಮುದಾಯದ ಹಿರಿಯ ಮುತ್ಸಜ್ಜಿಯಾಗಿರುವಂಥ ದಿವಂಗತ ಜಿ.ರಾಮ್ ಕೃಷ್ಣ ಅವರ ವೇದಿಕೆಯಡಿ ಈ ಕಾರ್ಯಕ್ರಮವನ್ನು ಜರುಗಲಿದೆ. ಅಲ್ಲದೆ ಕೂಡ ಈ ಬಹಿರಂಗ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ನಿರುಗುಡಿಯ ಹವಾಮಲ್ಲಿನಾಥ್ ಮಹಾರಾಜರು ಮತ್ತು ಬಾಲಯೋಗಿ ಶ್ರೀ ಶಂಕರಲಿಂಗ ಮಹಾರಾಜರು, ಅದೇ ರೀತಿಯಾಗಿ ಸುಕ್ಷೇತ್ರ ಗಂಜುಲ್ಕೇಡಿನ ಶ್ರೀಗಳಾದಂಥ ಶ್ರೀ ನಾಗೇಶ್ ಮುತ್ತೆ ಅಪ್ಪಾಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದಲ್ಲದೆ ಕೂಡ ಆಹಾರ ಮತ್ತು ಸರಬರಾಜು ಇಲಾಖೆ ರಾಜ್ಯ ಸಚಿವರಾಗಿರುವಂಥ ಕೆ.ಎಸ್. ಮುನಿಯಪ್ಪ ಅವರು, ಆರ್.ವಿ. ತಿಮ್ಮಾಪುರಿಯವರು, ಅದೇ ರೀತಿಯಾಗಿ ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಮತ್ತು ಚಿತ್ರದುರ್ಗ ಸಂಸದರಾದಂಥ ಗೋವಿಂದ ಕಾರಜೋಳ ಅವರು, ಮಾಜಿ ಸಚಿವರಂಥ ಎಚ್. ಆಂಜನೇಯವರು, ಮಾಜಿ ಕೇಂದ್ರ ಸಚಿವರಾಗಿರುವಂಥ ಎ. ನಾರಾಯಣಸ್ವಾಮಿಯವರು, ಶರಣ್ ಪ್ರಕಾಶ್ ಪಾಟೀಲ್ಜಿಯವರು, ಪ್ರಿಯಾಂಕ್ ಖರ್ಗೆಜಿಯವರು ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಲಬುರಗಿ ಗ್ರಾಮೀಣ ಮೀಸಲು ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಬಸವರಾಜ ಮತ್ತಿಮಳವರ ಅಮೃತ ಹಸ್ತದಿಂದ ಇನ್ನು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳ್ಳಲಿದೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ಕೆಪಿಸಿಸಿ ಸದಸ್ಯರಾದಂಥ ವಿಜಯಕುಮಾರ್ ಜಿ.ರಾಮ್ ಕೃಷ್ಣ ಅವರು ವಹಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ಅಲ್ಲದೆ ಕಲಬುರಗಿ ಜಿಲ್ಲೆಯ ಮಾದಿಗ ಸಮುದಾಯದ ಎಲ್ಲ ಮುಖಂಡರು ಹಾಗೂ ಎಲ್ಲ ವಿಧಾನಸಭೆಯ ಎಲ್ಲ ಶಾಸಕರು ಮತ್ತು ಮಾಜಿ ಸಚಿವರುಗಳು ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಾಲೂಕಾ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಮನವಿ ಮಾಡ್ಕೊಳ್ತೇವೆ. ಈಗ ಅಧ್ಯಕ್ಷರು ಮಾತಾಡಬೇಕಾಗಿ ವಿನಂತಿಸ್ತೇವೆ. ಜೈ ಮಾದಿಗ.